ಅವ್ರು ಹೇಳಿದೇನಪ್ಪ ಅಂತ ಹೇಳಿದರೆ, ಭಾವನಾ ನೋಡಿ ಏನೇನು ಮಾಡ್ತಿದ್ದಾರೆ ಕತೆಗಳಂತ ಹೇಳಿದ್ರೆ, ಇವತ್ತು ಪವಿತ್ರ ಗೌಡ ಅವರ ಬ್ಲೌಸ್ ಬಗ್ಗೆ ಮಾಡ್ತಾ ಇದ್ದಾರಂತ. ಯು ಥಿಂಕ್ ಇಟ್ ಇಸ್ ರೈಟ್? ಇದು ಆಯ್ತಪ್ಪ, ನೀವು ಹೇಳ್ತಾ ಇದ್ದೀರಾ ಮಾಹಿತಿನೇ ಇಲ್ಲದೆ ನೀವು ಮಾತಾಡ್ತಿದ್ದೀರಾ, ನೀವು ಮಾಹಿತಿ ಇಲ್ಲ, ಇದು ಮಾಹಿತಿಗೂ ಅದಕ್ಕೂ ಸಂಬಂಧ ಇದೆಯಾ? ಹೋಗಲಿ, ಯು ಟೆಲ್ ಮಿ. ಓಕೆ, ಈ ಒಂದಷ್ಟು ಎಥಿಕ್ಸ್ ಏನಿದೆ ಆ ವಿಚಾರಗಳನ್ನ ಪಕ್ಕಕ್ಕಿಟ್ರೆ ಯಾಕೆ ಇಡ್ಬೇಕದು? ಓಕೆ, ಅದೇನು ಎಥಿಕ್ಸ್ ಅಲ್ಲ ರೀ, ಅದು ಇಡ್ಬೇಡಿ. ಆ ಒಂದು ಅದು ಸಂವಿಧಾನಿಕವಾಗಿ ನಡ್ಕೊಳ್ಬೇಕಾದಂತಹ ರೀತಿ, ಕಾನೂನುಬದ್ಧವಾಗಿ ಹೇಳಿರುವಂತಹ ಆ ಚೌಕಟ್ಟಿನಲ್ಲಿರುವಂತಹ ಎಲ್ಲ ನಿಯಮಾವಳಿಗಳದು. ನಾನು ಹೇಳ್ತಾ ಇರೋದಲ್ಲ. ಅದನ್ನ ಯಾಕೆ ಪಕ್ಕಕ್ಕಿಡಬೇಕು? ಪಕ್ಕಕ್ಕಿಡೋ ಅವಶ್ಯಕತೆ ಇಲ್ಲ. ಯು ಮಸ್ಟ್. ದಟ್ ಈಸ್ ವಾಟ್ ನನ್ನ ಆಕ್ಷೇಪ ಇರೋದೇ ಅದು. ನನ್ನ ಮಾಧ್ಯಮ ವರ್ಗದ ಬಗ್ಗೆ ಆಕ್ಷೇಪ ಇದೆ. ಸೊ ಆ ಮಕ್ಕಳನ್ನ ಬ್ಲರ್ ಮಾಡಿಬಿಟ್ಟು ಈ ವಿಚಾರ ಕಂಪ್ಲೀಟ್ ಆಗಿ ಏನು ತೋರಿಸಿದಾರೆ ಅದಷ್ಟು ಸರಿ. ಯಾಕೆ ತೋರಿಸ್ಬೇಕು? ನೀವು ತೋರಿಸ್ಲೇಬೇಡಿ. ಅವರಿಗೂ ಏನು ಸಂಬಂಧ? ನೋ, ಇಟ್ ಇಸ್ ನಾಟ್ ಯುವರ್ ಡ್ಯೂಟಿ. ಫಸ್ಟ್ ಆಫ್ ಆಲ್ ದ ಡ್ಯೂಟಿ ಇಸ್, ನಿಮಗೆ ಸುದ್ದಿ ಬಂದಿದೆ, ಒಂದು ಪೊಲೀಸ್ ಆಯುಕ್ತರು ಮತ್ತು ಇನ್ಯಾರೋ ಪೊಲೀಸ್ ಆಫೀಸರ್ ಅವರು ಅವರ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಪ್ರಸಾರ ಮಾಡುವಂಥದ್ದು ಖಂಡಿತವಾಗ್ಲೂ ನಿಮ್ಮ ಡ್ಯೂಟಿ. ಎಸ್, ಒಪ್ಕೊಳ್ಳೋಣ. ಅದಾದ ನಂತರ ಅದು ಕೋರ್ಟಿಗೆ ಹೋಗಿದೆ, ಅಲ್ಲಿ ಜಡ್ಜ್ಮೆಂಟ್ ನಡೀತಿದೆ, ಅಲ್ಲಿ ಇನ್ನೇನೋ ಆಗ್ತಿದೆ, ಅಲ್ಲಲ್ಲಿದು ಪ್ರಕ್ರಿಯೆಗಳು ಏನೇನೋ ಇರುತ್ತೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಆ ಥರದ್ದು ನನ್ನ ತಿಳುವಳಿಕೆ ಇಲ್ಲ. ಬಟ್ ವೆನ್ ದ ಕೇಸ್ ಇಸ್ ಆಲ್ರೆಡಿ ಬೀನ್ ಟೇಕನ್ ಟು ದ ಕೋರ್ಟ್, ಇಟ್ ಈಸ್ ಅ ಮ್ಯಾಟರ್ ಆಫ್, ಇಟ್ಸ್ ಅ ಸಬ್ಜೆಕ್ಟ್ ಆಫ್ ಕೋರ್ಟ್ and between the police and the court and the people who are involved. ನಿಮಗೂ ಸಂಬಂಧ ಇಲ್ಲ, ಅದು ನನಗೂ ಸಂಬಂಧ ಇಲ್ಲ. ಮ್ಯಾಮ್, ನಿಮಗೆ ಸಂಬಂಧ ಇರಲ್ಲ, ಬಟ್ ಆಸ್ ಎ ಜರ್ನಲಿಸ್ಟ್ ನಮಗೆ ಸಂಬಂಧ ಇಲ್ಲ. ಹೇಗಿದೆ ಇರುತ್ತೆ? ನೀವೇನು ಓದಿದ್ದೀರಾ ಅದನ್ನು ಹೇಳಿ. ಮಾಸ್ ಕಮ್ಯುನಿಕೇಶನ್ ಇಸ್ ನಾಟ್ ಜರ್ನಲಿಸಮ್. ಓಕೆ, ಐ ವಿಲ್ ಸ್ಟಿಲ್ ಟೇಕ್ ಇಟ್. ಮಾಸ್ ಕಮ್ಯುನಿಕೇಶನ್ ಇಸ್ ಜರ್ನಲಿಸಮ್. ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಮ್, ಬಟ್ ದಟ್ ಇಸ್ ನಾಟ್ ಅ ಮೇನ್ ಕೋರ್ ಜರ್ನಲಿಸಮ್. ಐ ಡೋಂಟ್ ನೋ, ಬಟ್ ವಾಟ್ ಐಮ್ ಸೇಯಿಂಗ್ ಇಸ್, ನೀವು ಹಾಗಾದ್ರೆ ಜರ್ನಲಿಸಮ್ ಓದ್ಬೇಕಾದ್ರೆ ಇದೆಲ್ಲ ಓದಿಲ್ವಾ? ಓದಿದೀವಿ ಮ್ಯಾಮ್, ಅದಕ್ಕೆ ಹೇಳ್ತಾ ಇರೋದು ಇದೆಲ್ಲ ನಮ್ಮ ಡ್ಯೂಟಿ ಅಂತ. ಡ್ಯೂಟಿ ನಮ್ಮಲ್ಲಿ ಕೋರ್ಟ್ಗೆ ಸಪರೇಟ್ ಅಲ್ಲ, ನೀವೇ ಹೇಳಿದ್ದೀರಾ ಅದನ್ನ ಪಕ್ಕಕ್ಕಿಡಿ ಅಂತ ಹೇಳಿದ್ದೀರಾ ನೀವು ಅಲ್ವಾ? ಯಾಕಂದ್ರೆ ಅದನ್ನ ಗೊತ್ತಿಲ್ಲ. ಹಾಗಾದ್ರೆ ಆ ವಿಚಾರದಲ್ಲಿ ಅವ್ರ ಕಡೆಯಿಂದ ತಪ್ಪಾಗಿದ್ರೆ ಓವರ್ ಆಲ್ ಪ್ರಕರಣವನ್ನ ತೋರಿಸ್ತಾ ಇರೋ ರೀತಿ ಸರಿ ಇದೆಯಾ ಅಲ್ಲ. ಮತ್ ನಾನ್ ಸರಿ ಇದೆ ಅನ್ನಕ್ಕೂ ಸರಿ ಇಲ್ಲ ಅನ್ನಕ್ಕೂ ಏನ್ ನನ್ನ ಅಭಿಪ್ರಾಯ ತಗೊಂಡು ಏನಾಗ್ಬೇಕಾಗಿದೆ? ನಾನು ಖಂಡಿತವಾಗ್ಲೂ ಸರಿ ಇಲ್ಲ ಅಂತಾನೆ ಹೇಳೋದು. ಅದು ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾಕಷ್ಟು ವಿಷಯಗಳು. ಅಂಡ್ ದ ವೇ ದೇ ಹ್ಯಾವ್ ಡನ್ ದಟ್ ಇದನ್ನು ತಮ್ನೇಲ್ ಕೊಡುವಂತಹ ರೀತಿ, ತೋರಿಸುವಂತಹ ರೀತಿ, ಪ್ರೊಜೆಕ್ಟ್ ಮಾಡುವಂತಹ ರೀತಿ. ನಾನು ಅದನ್ನೇ ಇವತ್ತು ನನ್ನ ಸ್ನೇಹಿತರೊಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು, ಭಾವನಾ ನೀವು ಅಷ್ಟೊಂದು ಎಮೋಷ್ನಲ್ ಆಗಿ ಹತ್ತು ಬಿಟ್ಟಿದ್ದೀರ, ಯಾಕೆ ಅಂತ. ಐ ಕ್ಯಾನ್ ಓಕೆ, ಯಾರಾದರೂ ನಮ್ಮ ಕಡೆ ನಮಗೆ ಅಂತ ಒಂದು ಗ್ಯಾರಂಟಿಯಾಗಿ ಆಯಿತು, ನನಗೊಂದು ಸರ್ಕಾರ ನಿಂತಿದೆ, ಇನ್ಯಾರೋ ನಿಂತಿದ್ದಾರೆ, ನನಗೆ ಊಟ ಇಲ್ಲ, ಕೆಲಸ ಇಲ್ಲ ಅನ್ನುವಾಗ ನಮಗೆ ದಿನಾಗ್ಲೂ ಕೆಲಸ ಕೊಡ್ತಾರೆ ಅಂತ ಯಾರಾದರೂ ನಿಂತಿರಲಿ, ಆವಾಗ ಇದನ್ನೆಲ್ಲ ತಗೊಳ್ತೀವಿ. ಯಾಕಂದರೆ ಒಬ್ಬ ಹೀರೋನ್ ಮಾಡೋಕ್ಕೆ 90 ವರ್ಷ ಹಾಗೆ ಆಗಲಿಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಬ್ಬ ಹೀರೋ ಅಥವಾ ಒಬ್ಬ ನಟ ಅಥವಾ ನಟಿ ಅವರು ಜನಪ್ರಿಯತೆಯನ್ನು ಗಳಿಸ್ಬೇಕಾದ್ರೆ ಅದು ಸಾಕಷ್ಟು ಜನರ ಪರಿಶ್ರಮ ಇರುತ್ತೆ, ಸಾಕಷ್ಟು ಹಣ ಖರ್ಚಾಗುತ್ತೆ, ಎಲ್ಲವೂ ಆಗುತ್ತೆ. And what is the revenue that Kannada industry has today? You have any idea? You should have known. Ma'am, ಈ ರೆವೆನ್ಯೂಗಳನ್ನ ನಾವು ಒಂದಷ್ಟು ಮತ್ತೆ ಡಿಸ್ಕಸ್ ಮಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.